ಕಳೆದ 6 ತಿಂಗಳಿನಿಂದ ಗ್ರಾಹಕರಿಗೆ ಈರುಳ್ಳಿ ಕಣ್ಣೀರು ತರಿಸಿತ್ತು. ಇದೀಗ ಅದೇ ಈರುಳ್ಳಿ ಅನ್ನದಾತರ ಕಣ್ಣೀರಿಗೆ ಕಾರಣವಾಗಿದೆ. ಯಾಕಂದ್ರೆ ಈರುಳ್ಳಿ ದರ ಆ ಮಟ್ಟಿಗೆ ಕುಸಿತವಾಗಿದೆ. ಆರು ತಿಂಗಳದ್ದೇ ಒಂದು ಲೆಕ್ಕ, ಇವಾಗಿನದ್ದೇ ಒಂದು ಲೆಕ್ಕ. ರಾಜನಂತೆ ಮೆರೆಯುತ್ತಿದ್ದ ಈರುಳ್ಳಿಯನ್ನ ಈಗ ಕೇಳೂರೇ ದಿಕ್ಕಿಲ್ಲದಂತಾಗಿದೆ. ಯಾಕೆಂದ್ರೆ ಈರುಳ್ಳಿ ಬೆಲೆ ಸದ್ಯ ಆ ಮಟ್ಟಿಗೆ ಕುಸಿದಿದೆ. 5-10 ರೂಪಾಯಿ ಆಯ್ತು ಕೆಜಿ ಈರುಳ್ಳಿ ರೇಟ್. ಈರುಳ್ಳಿ ಬೆಲೆ ದಿಢೀರ್ ಕುಸಿತ, ಕಂಗಾಲಾದ ಅನ್ನದಾತ. ಲೋಡ್ ಗಟ್ಟಲೆ ಈರುಳ್ಳಿ ಬರುತ್ತಿದೆ, ಆದ್ರೆ ಖರೀದಿ ಮಾಡೋರೇ ದಿಕ್ಕಿಲ್ಲದಂತಾಗಿದೆ. ಹೌದು, 5-6 ತಿಂಗಳ ಹಿಂದೆ ಕೆಜಿ ಈರುಳ್ಳಿ ದರ 70ರಿಂದ 80 ರೂಪಾಯಿ ಇತ್ತು. ಆದ್ರೀಗ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟ್ 5ರಿಂದ 10 ರೂಪಾಯಿಗೆ ಬಂದಿದೆ. ಕೇಂದ್ರ ಸರ್ಕಾರ ಡಿಸೆಂಬರ್ 31ರ ತನಕ ಈರುಳ್ಳಿ ರಫ್ತಿಗೆ ನಿಷೇಧ ವಿಧಿಸಿತ್ತು. ಇದರಿಂದಾಗಿ ದೇಶೀಯ ಮಾರ್ಕೆಟ್ಗೆ ಈರುಳ್ಳಿ ಅವಕ ಹೆಚ್ಚು ಬರುತ್ತಿದ್ದು, ಈರುಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. ಕೇಂದ್ರ ಸರ್ಕಾರ ಎಕ್ಸ್ಪೋರ್ಟ್ ನಿಲ್ಲಿಸಿರೋದ್ರಿಂದ ಎಕ್ಸ್ಪೋರ್ಟ್ ಕೊಟ್ಟರೆ ರೈತನಿಗೆ ಬೆಂಬಲ ಬೆಲೆ ಸಿಗುತ್ತೆ, 20ರಿಂದ 25 ರೂಪಾಯಿ ಸಿಗುತ್ತೆ. ಯಾಕೆಂದರೆ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ. ರೈತರಿಗೆ ಬೆಲೆ ಸಿಗಲಿಲ್ಲ ಅಂದರೆ ಅವನಿಗೆ ಇವಾಗ ಮಾಡಿರೋದು ಕೂಲಿ ಸಿಗ್ತಾ ಇಲ್ಲ. ಅವನಿಗೆ ಒಂದು ಮೂಟನ ಇಲ್ಲಿಂದ ತಗೊಂಡು ಬರಬೇಕು, ಆ ಊರಿಂದ ಎಲ್ಲ ರೆಡಿ ಮಾಡಿ ತಗೊಂಡು ಬರಬೇಕು ಅಂದ್ರೆ ಅವನಿಗೆ 100-150 ರೂಪಾಯಿ ಬೀಳುತ್ತೆ ಖರ್ಚು. ಬೆಂಗಳೂರು ಎಪಿಎಂಸಿ ಮಾರ್ಕೆಟ್ನಲ್ಲಿ ದಿನಕ್ಕೆ 30ರಿಂದ 40 ಸಾವಿರ ಈರುಳ್ಳಿ ಬೇಡಿಕೆ ಇದೆ. ಆದ್ರೆ 2 ವಾರದಿಂದ ನಿತ್ಯವೂ 80ರಿಂದ 1 ಲಕ್ಷ ಮೂಟೆ ಈರುಳ್ಳಿ ಬರುತ್ತಿದೆ. ಪೂರೈಕೆ ದುಪ್ಪಟ್ಟಾಗಿರೋದ್ರಿಂದ ಬೆಲೆ ಕುಸಿದಿದೆ. ಇನ್ನು 1 ಚೀಲ ಈರುಳ್ಳಿಯನ್ನ ಮಾರ್ಕೆಟ್ಗೆ ತರೋದಕ್ಕೆ 100ರಿಂದ 150 ರೂಪಾಯಿ ಖರ್ಚಾಗುತ್ತೆ. ಆದ್ರೆ ಇವಾಗ ಕೆಜಿ ಈರುಳ್ಳಿ ದರ 50 ರೂಪಾಯಿಗೆ ಕುಸಿದಿರೋದು ಬೆಳೆಗಾರರಿಗೆ ಬರೆ ಎಳೆದಂತಾಗಿದೆ. 4 ರೂಪಾಯಿ ಕೊಟ್ಟದ್ನೆ, ಒಂದು ಐಟಮ್ 8 ರೂಪಾಯಿ ಕೊಟ್ಟದ್ನೆ. ಏನು ಹೊಟ್ಟೆ ತುಂಬ ಬಂದ್ರೆ ನಮಗೆ ಏನು ಸಿಗುತ್ತಾನೆ ಇಲ್ಲಿಗೆ? ಗೊಬ್ಬರ ಏನು, ಗೂಡೇನು, ಕಳೇನು, ಕಾಸಿಗೇನು, ಆರ್ಸಿದ್ದೇನು, ಗ್ರೀಡಿಂಗಿಂದೇನು, ಲಾರಿ ಬಾಡಿಗೆ, ಟ್ರಾನ್ಸ್ಪೋರ್ಟ್ ಚಾರ್ಜ್ ಹಾಕ್ತಾರೆ. ಇವತ್ತು ಗೊಬ್ಬರ ಒಂದು ಪ್ಯಾಕೆಟ್ ತಗೋಬೇಕಪ್ಪ ಅಂದ್ರೆ 1600-1700 ರೂಪಾಯಿ ಬೀಳ್ತದೆ. ಇದರಿಂದ ನಮ್ಗೆ ಏನು ಆದಿಕ ಐತೆ? ರಾಜ್ಯದ 13 ಜಿಲ್ಲೆಗಳಲ್ಲಿ ಒಟ್ಟು 30 ಲಕ್ಷದಷ್ಟು ಈರುಳ್ಳಿ ಬೆಳೆಗಾರರಿದ್ದಾರೆ. ಆದ್ರೀಗ ಬೆಲೆ ಕುಸಿತದಿಂದ ಎಲ್ಲರೂ ಕಂಗಾಲಾಗಿದ್ದಾರೆ. ಕೇಂದ್ರ ಸರ್ಕಾರ ವಿದೇಶಗಳಿಗೆ ರಫ್ತು ಅವಕಾಶವನ್ನ ಮತ್ತೆ ನೀಡಿದ್ರೆ ಬೆಳೆಗಾರರು ಚೂರು ನಿಟ್ಟಿಸಿರು ಬಿಡಬಹುದು. ಕಿರಣ್ ಸೂರ್ಯ, TV9 ಬೆಂಗಳೂರು.